ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಮೆಜಾರಿಟಿ ಇದ್ದೇವೆ, 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ತೇವೆ ಅಂತ ಹೇಳಿ ಇಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಬಾಲಕೃಷ್ಣ ಅವರು. ರಿಯಾಕ್ಟ್ ಮಾಡಿದ್ದಾರೆ, ಮೆಜಾರಿಟಿ ಇದ್ದೇವೆ, 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ತೇವೆ ನಾವು ಅಂತ ಹೇಳಿ ಶಾಸಕ ಎಸ್ ಸಿ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಬಿಟ್ಟು ಶಾಸಕರ ಮೇಲೆ ಅನುಮಾನದಿಂದ ಇಲ್ಲಿಗೆ ಕರೆ ತಂದಿಲ್ಲ. ಜೂನ್ 18ರ ಬೆಳಗ್ಗೆವರೆಗೂ ಎಲ್ಲಾ ಶಾಸಕರು ಇಲ್ಲೇ ಇರ್ತಾರೆ. ಇಲ್ಲಿಂದಲೇ ಬಸ್ನಲ್ಲಿ ವಿಧಾನಸೌಧಕ್ಕೆ ಹೋಗ್ತೇವೆ ಅಂತ ಶಾಸಕ ಬಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಮಾಡ್ಕೊಂಡಿದ್ದೀವಿ, ಸಕಲ ರೀತಿ ಸಜ್ಜಾಗಿದೆ. ಅಭ್ಯರ್ಥಿ ಹೇಗೆ ಸರ್? ಅಲ್ಲ, ನಾವು ಮೆಜಾರಿಟಿ ಇದ್ದೀವಿ ಸರ್. ನೀವು 5ನೇ ಅಭ್ಯರ್ಥಿ ನಾವು ಗೆಲ್ತೀವಿ. ಕಾರಣ ಏನಂದರೆ ಅವ್ರಿಗಿರೋದು ಬರೀ 14 ಓಟು, ನಮಗಿರೋದು 24 ಕೋಟಿ. ಇವಾಗ ನಾವು ಸೆಕೆಂಡ್ ಪ್ರಿಫರೆನ್ಸ್ ಹಾಕೊಂಡ್ರೆ ನಮ್ಗೆ 28 ಆಯ್ತದೆ. 40 ಓಟ್ಗೆ 120 ಜನ ನಾವು ಸೆಕೆಂಡ್ ಪ್ರಿಫರೆನ್ಸ್ 3 ಓಟ್ ಬರ್ತದೆ. ನಮಗೆ 100% ನಾವು ಗೆಲ್ತೀವಿ. ನಾವು ಬೇರೆ ಓಟ್ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ನಮ್ಮ ಓಟ್ನ ನಾವು ನರಿಶ್ ಮಾಡ್ಕೋತೀವಿ ಅಷ್ಟೇ. ನಿಮ್ಗೇನಾರ ಅಸಮಾನತೆ ಶಾಸಕರು ಯಾರು ಇದ್ದರೆ ಹೇಳಿದ್ರೆ ಅವ್ರನ್ನ ಸೆಳಿತೀವಿ. ನಾವು ಅಂದ್ಕೊಂಡಂಗೆ ಅಸಮಾನತೆ ಶಾಸಕರು ಯಾರೂ ಇಲ್ಲ. ನಿಮ್ಗೇನಾರ ನಿಮ್ಗೆ ಗೊತ್ತಿದ್ರೆ ವಿಚಾರ ನಮ್ಗೆ ಹೇಳಿದ್ರೆ ಸ್ವಲ್ಪ ನಿಮ್ಮಿಂದನೂ ಕೂಡ ನಮ್ಗೆ ಅನುಕೂಲ ಆಗ್ತದೆ, ಹೇಳಿ ಸರಿ ಮಾಡ್ಕೋತೀವಿ. ಸಕಲ ಸಜ್ಜನ್ನು ಮಾಡ್ಕೊಂಡಿದ್ದೀವಿ, ಸಕಲ ರೀತಿ ಸಜ್ಜಾಗಿದೆ. ಅಭ್ಯರ್ಥಿ ಹೇಗೆ ಸರ್? ಅಲ್ಲ, ನಾವು ಮೆಜಾರಿಟಿ ಇದ್ದೀವಿ ಸರ್. ನೀವು 5ನೇ ಅಭ್ಯರ್ಥಿ ನಾವು ಗೆಲ್ತೀವಿ. ಕಾರಣ ಏನಂದರೆ ಅವ್ರಿಗಿರೋದು ಬರೀ 14 ಓಟು, ನಮಗಿರೋದು 24 ಕೋಟಿ. ಇವಾಗ ನಾವು ಸೆಕೆಂಡ್ ಪ್ರಿಫರೆನ್ಸ್ ಹಾಕೊಂಡ್ರೆ ನಮ್ಗೆ 28 ಆಯ್ತದೆ. 40 ಓಟ್ಗೆ 120 ಜನ ನಾವು ಸೆಕೆಂಡ್ ಪ್ರಿಫರೆನ್ಸ್ 3 ಓಟ್ ಬರ್ತದೆ. ನಮಗೆ 100% ನಾವು ಗೆಲ್ತೀವಿ. ನಾವು ಬೇರೆ ಓಟ್ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ನಮ್ಮ ಓಟ್ನ ನಾವು ನರಿಶ್ ಮಾಡ್ಕೋತೀವಿ ಅಷ್ಟೇ. ನಿಮ್ಗೇನಾರ ಅಸಮಾನತೆ ಶಾಸಕರು ಯಾರು ಇದ್ದರೆ ಹೇಳಿದ್ರೆ ಅವ್ರನ್ನ ಸೆಳಿತೀವಿ. ನಾವು ಅಂದ್ಕೊಂಡಂಗೆ ಅಸಮಾನತೆ ಶಾಸಕರು ಯಾರೂ ಇಲ್ಲ. ನಿಮ್ಗೇನಾರ ನಿಮ್ಗೆ ಗೊತ್ತಿದ್ರೆ ವಿಚಾರ ನಮ್ಗೆ ಹೇಳಿದ್ರೆ ಸ್ವಲ್ಪ ನಿಮ್ಮಿಂದನೂ ಕೂಡ ನಮ್ಗೆ ಅನುಕೂಲ ಆಗ್ತದೆ, ಹೇಳಿ.